ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ನನ್ನ ರೆಸಿಪಿ ಒಂದು ಸ್ವೀಟ್ ಆಯಿತಾ, ಸುರುಳಿ ಕಡುಬು ಅಂತ. ತುಂಬಾ ಹಳೇ ಸ್ವೀಟ್ ಇದು, ಪೂರ್ವಜರ ಕಾಲದಿಂದ ಮಾಡ್ಕೊಂಡು ಬಂದಂಥದ್ದು. ಪಕ್ಕ ಹಳ್ಳಿ ಸ್ವೀಟ್ ಆಯಿತಾ. ಹಾಗೆ ಅದನ್ನು ಹೇಗೆ ಮಾಡೋದಂತ ತೋರಿಸಿಕೊಡ್ತೇನೆ. ಅದಕ್ಕೆ ಬೇಕಾಗಿ ಮೊದಲು ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ರವೆ ಹಾಕ್ಕೋಬೇಕು. ನಾವು ಬಾಂಬೆ ರವೆ ತಗೊಂಡಿದ್ದೇವೆ ನೋಡಿ, ಉಪ್ಪಿಟ್ಟಿಗೆಲ್ಲ ಹಾಕ್ತೇವಲ್ವ ಅದು. ಅದರ ನಂತರ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ಮಟ್ಟಿಗೆ ನೀರನ್ನು ಕೂಡ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿಯಲ್ಲಿ ಹದ ಬರಬೇಕಾಯ್ತಾ, ಅಷ್ಟಕ್ಕೆ ಮಾತ್ರ ನೀರು ಹಾಕಿ ರುಬ್ಕೊಳ್ಳಿ. ಈಗ ಚೆನ್ನಾಗಿ ಅದನ್ನು ಮಗಚ್ತಾ ಇರಬೇಕು. ಹಾಗೆ ನಿಧಾನ, ಅಂದರೆ ಫ್ಲೇಮನ್ನು ಲೋದಲ್ಲೇ ಇಟ್ಕೊಂಡಿರಿ. ಹೀಗೆ ಅದಕ್ಕೆ ಬೆಲ್ಲವನ್ನು ಹಾಕಬೇಕು. ನಾವು ಬೆಲ್ಲವನ್ನು ಕಾಯಿಸ್ಕೊಂಡು ಅದನ್ನು ಸೋಸಿದ್ದೇವೆ, ಯಾಕಂದರೆ ಕಸಕಡ್ಡಿಗಳೇನಾದ್ರು ಇದ್ದರೆ ಅಂತ. ಅವೆರಡನ್ನು ಸೇರಿ ಚೆನ್ನಾಗಿ ಹೀಗೆ ಮಗಚ್ತಾ ಇರಬೇಕಾಯ್ತಾ. ನೋಡಿ, ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿ ಬರಬೇಕು. ದಪ್ಪ ಆಗ್ತಾ ಇದೆ, ತಳ ಹಿಡಿಯದಂಗೆ ಹೀಗೆ ಮಗಚ್ತಾನೆ ಇರಬೇಕು. ಈ ರೀತಿ ಕನ್ಸಿಸ್ಟೆನ್ಸಿ ಬಂದಮೇಲೆ ಸೈಡಿಗೆ ಇಟ್ಬಿಡಿ. ಮತ್ತೊಂದು ಬಾಣಲೆಗೆ ಕಾಯಿ ತುರಿಯನ್ನು 1 ಕಪ್ ಮತ್ತು ಬೆಲ್ಲವನ್ನು ಮತ್ತು 1 ಕಪ್ ಅರಳು ಅಥವಾ ಹೊದ್ಲು ಅಂತ ಹೇಳ್ತೇವಲ್ವ, ಅದನ್ನು ಸೇರಿಸಿ ಚೆನ್ನಾಗಿ ಕಾಯಿಸ್ಬೇಕಾಯ್ತಾ. ನೋಡಿ, ಅದು ಕೂಡ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿವರೆಗೆ ಫ್ಲೇಮನ್ನು ಲೋದಲ್ಲೇ ಇಟ್ಕೊಂಡಿರಿ. ಈಗ ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕಬೇಕು. ಈಗ ಮತ್ತೊಂದು ಸೈಡಲ್ಲಿ ನಾವು ಅದನ್ನು ತೆಗೆದಿಟ್ಟಿದ್ದೇವಲ್ಲ, ಆಗ ಅಕ್ಕಿ ಹಿಟ್ಟು ರವನ್ನೆಲ್ಲ ಕಾಯಿಸ್ಕೊಂಡಿದ್ದೇವಲ್ಲ, ಅದನ್ನು ಉಂಡೆಯನ್ನಾಗಿ ಕಟ್ಕೊಂಡು ಸ್ವಲ್ಪ ಕೈಗಳಿಗೆ ಎಣ್ಣೆಯನ್ನು ಸವರ್ಕೊಳ್ಳಿ ಆಯಿತಾ. ಮತ್ತು ಪುಟ್ಟದಾಗಿ ಪೂರಿಯಷ್ಟು ಹೀಗೆ ಲಟ್ಟಿಸ್ಕೋಬೇಕು. ಈ ಕಾಯಿ ತುರಿಯನ್ನೆಲ್ಲ ಕಾಯಿಸ್ಕೊಂಡಿದ್ದೇವಲ್ಲ ಬೆಲ್ಲ ಹಾಕಿ, ಅದನ್ನು ಹೀಗೆ ಮಧ್ಯದೆಲ್ಲ ಹಾಕಿ ಈ ರೀತಿಯಲ್ಲಿ ಫೋಲ್ಡ್ ಮಾಡಬೇಕು ಆಯಿತಾ. ಹೀಗೆ ತುದಿಗೆಲ್ಲ ಒಮ್ಮೆ ಒತ್ತಿಬಿಟ್ರೆ ಅದು ಪ್ರೆಸ್ ಆಗಿರುತ್ತಲ್ವ. ಈಗ ಒಂದು ಇಡ್ಲಿ ಪಾತ್ರೆಗೆ ಪ್ಲೇಟನ್ನು ಮುಚ್ಚಿ ಅದರಲ್ಲಿ ಬಾಳೆ ಎಲೆಯನ್ನು ಹಾಕಿ ಇದನ್ನೆಲ್ಲ ಹಾಕಿ 15 ನಿಮಿಷ ಅಥವಾ 10 ನಿಮಿಷ ಬೇಯಿಸಿ ಬಿಟ್ಟರೆ ನಮ್ಮ ಕಡುಬು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೋಡಿ, ಬಾಳೆ ಎಲೆ ಕೂಡ ಹೀಗೆ ಬಿಸಿಯಾಗಿ ಸಾಫ್ಟಾಗಿದೆ. ಅದರಲ್ಲಿರೋ ಪರಿಮಳ ಮತ್ತು ಔಷಧಿಯುಕ್ತ ಗುಣಗಳನ್ನು ಕೂಡ ಬಿಟ್ಕೊಟ್ಟಿರುತ್ತೆ. ಎಲ್ಲನೂ ಸೇರಿ ಈ ಸುರುಳಿ ಕಡುಬು ಉಂಟಲ್ವ, ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಯಾಕಂದರೆ ಎಲ್ಲವನ್ನು ಹಾಕಿ ಮಾಡಿರುವಂಥದ್ದು. ಇದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮೊದಲಿಂದ ಮಾಡ್ಕೊಂಡು ಬಂದಿರುವಂಥದ್ದಲ್ವ. ಸೊ ನೀವು ಕೂಡ ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಇನ್ನೊಂದು ರೆಸಿಪಿಯೊಂದಿಗೆ ನಿಮಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.